ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ನೀವೇನಾದ್ರೂ ಮೊಬೈಲ್ ಫೋನ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿನಲ್ಲಿ ಅಪ್ಗ್ರೇಡ್ ಆಗಬೇಕು ಅನ್ಕೊಂಡಿದ್ರೆ, ನೀವೇನಾದ್ರೂ ಯೂಟ್ಯೂಬರ್ಸ್ ಆಗಿದ್ರೆ, ಬ್ಲಾಗರ್ಸ್ ಆಗಿದ್ರೆ, ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹೌದು, ಇವತ್ತಿನ ಎಪಿಸೋಡ್ ಅಲ್ಲಿ ನಾನು Fujifilm X-A7 ಮಿರರ್ಲೆಸ್ ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕ್ಯಾಮ್ರಾ ಲಾಂಚ್ ಆಗಿ ತುಂಬಾ ದಿನ ಆಯ್ತಾ, ಬಟ್ ಇವಾಗ ಏನಕ್ಕೆ ನಾನು ಇದನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ಈ ಕ್ಯಾಮ್ರಾ ಮೇಲೆ ಒಂದು ಬೆಸ್ಟ್ ಆಫರ್ ನಡೀತಾ ಇದೆ. ಒಂದು 20,000 ರೂಪಾಯಿ ಡಿಸ್ಕೌಂಟ್ ಈ ಕ್ಯಾಮ್ರಾ ಮೇಲೆ ನಮಗೆ ಇವಾಗ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ ಒಂದು ಬೆಸ್ಟ್ ಮಿರರ್ಲೆಸ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅಂತಂದ್ರೆ, 4K ವಿಡಿಯೋ ರೆಕಾರ್ಡಿಂಗ್ ಮಾಡಕ್ಕೆ ಒಂದು ಕ್ಯಾಮ್ರಾ ನೋಡ್ತಾ ಇದ್ದೀರಾ ಅಂತಂದ್ರೆ, ಇದೊಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದನ್ನ ನಾವು ವೆಬ್ ಕ್ಯಾಮ್ ಆಗಿ ಸಹಿತ ಯೂಸ್ ಮಾಡಬಹುದು, ಆನ್ಲೈನ್ ಕ್ಲಾಸಸ್ ಗಳಿಗೆ ಅಥವಾ ಸ್ಟ್ರೀಮಿಂಗ್ ಮಾಡಕ್ಕೆ. ಈ ಕ್ಯಾಮ್ರಾದಲ್ಲಿ ನಾವು 4K ವಿಡಿಯೋಸ್ ಗಳನ್ನ 30 FPS ನಲ್ಲಿ ನಾವು ವಿತೌಟ್ ಕ್ರಾಪ್ ಶೂಟ್ ಮಾಡಬಹುದು. ತುಂಬಾ ಒಂದು ಬೆಸ್ಟ್ ಫೀಚರ್ ಈ ಒಂದು ಕ್ಯಾಮ್ರಾ ಹೊಂದಿರುವಂತದ್ದು. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಈ ಒಂದು ಕ್ಯಾಮ್ರಾ ಜೊತೆ ಅಂತ ನಿಮಗೆ ತಿಳಿಸ್ತೀನಿ. ನೋಡ್ತಾ ಇದ್ದೀರಾ, ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ Fujifilm ಅಂತ ಒಂದು ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿರುವಂತದ್ದು. ಕೆಳಗಡೆ ಭಾಗದಲ್ಲಿ X-A7 ಅಂತ ಒಂದು ಮಾಡೆಲ್ ನೇಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನ ಬಾಕ್ಸ್ ನ ಕೆಳಗಡೆ ಭಾಗದಲ್ಲಿ ಕ್ಯಾಮ್ರಾದ ಒಂದು ಮೇನ್ ಫೀಚರ್ಸ್ ಅನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ನಂತರ ನಮಗೆ ಇಲ್ಲಿ ಮೊದಲನೇದಾಗಿ ಒಂದು ಡಿಜಿಟಲ್ ಕ್ಯಾಮ್ರಾ ಸಿಗ್ತಾ ಇರುವಂತದ್ದು. ಇದಾದ ನಂತರ 15 to 45 mm ಕಿಟ್ ಲೆನ್ಸ್ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ರೀಚಾರ್ಜಬಲ್ ಬ್ಯಾಟರಿ ಇದೆ, USB ಕೇಬಲ್ ಇದೆ, USB to Type-C ಕೇಬಲ್ ಇದಾಗಿರುವಂತದ್ದು. ಆಮೇಲೆ 3.5 mm ಮೈಕ್ರೋಫೋನ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಶೋಲ್ಡರ್ ಸ್ಟ್ರಾಪ್ ಇದೆ. ಇದಾದ ನಂತರ ಒಂದಿಷ್ಟು ಪೇಪರ್ಸ್ ಇದೆ ನೋಡಿ. ಈ ಒಂದು ಕ್ಯಾಮ್ರಾದ ಒಂದು ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಕ್ಯಾಮ್ರಾ ನಮಗೆ 2 ವರ್ಷಗಳ ಕಾಲ ಒಂದು ವಾರಂಟಿ ಇರುವಂತದ್ದು. ಏನು ಆಫರ್ ಇದೆ ಈ ಕ್ಯಾಮ್ರಾ ಮೇಲೆ ಅಂತ ನೋಡೋದಾದ್ರೆ, ಇನ್ನೇನು ದೀಪಾವಳಿ ಹತ್ತಿರ ಬಂತು, ಫೆಸ್ಟಿವಲ್ ಆಫರ್ ಆಗಿ ನಮಗೆ ಒಂದು 20,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇರುವಂತದ್ದು. ಇದರ MRP ಬೆಲೆ 59,999 ರೂಪಾಯಿ ಇದೆ. ಬಟ್ ಒಂದು 20,000 ರೂಪಾಯಿ ಡಿಸ್ಕೌಂಟ್ ಅನ್ನು ತೆಗೆದ್ರೆ ನಮಗೆ ಕೇವಲ 39,999 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಏನ್ ಕೀ ಫೀಚರ್ಸ್ ಇದೆ ಈ ಕ್ಯಾಮ್ರಾದಲ್ಲಿ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಮೊದಲನೇದಾಗಿ ಈ ಕ್ಯಾಮ್ರಾದ ಲುಕ್ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಈ ಒಂದು Fujifilm X-A7 ಕ್ಯಾಮ್ರಾ ಲುಕ್ ಮತ್ತು ಡಿಸೈನ್ ತುಂಬಾ ಆಸಮ್ ಆಗಿದೆ ಅಂತ ಹೇಳ್ಬೋದು. ಇದು ನೋಡೋಕೆ ರೆಟ್ರೋ ಸ್ಟೈಲ್ ನಲ್ಲಿ ಇರೋ ಒಂದು ಪ್ರೀಮಿಯಂ ಕ್ಯಾಮ್ರಾ ಅಂತ ನಮ್ಗೆ ಅನ್ಸುತ್ತೆ. ಕ್ಯಾಮ್ರಾ ಸುತ್ತ ಇರೋ ಒಂದು ಲೆದರ್ ರ್ಯಾಪರ್ ಇದಕ್ಕೆ ಒಂದು ಬೆಸ್ಟ್ ಆದ ಒಂದು ಅಟ್ರಾಕ್ಷನ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಕ್ಯಾಮ್ರಾದಲ್ಲಿ ನಿಮಗೆ ವೆರೈಟೀಸ್ ಆಫ್ ಕಲರ್ಸ್ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಒಂದು ಕ್ಲಾಸಿ ಲುಕ್ ಇರತಕ್ಕಂಥ ಒಂದು ಕ್ಯಾಮ್ರಾ ಬೇಕು ಅಂತಂದರೆ ನೀವು ಸಿಲ್ವರ್ ಮತ್ತು ಡಾರ್ಕ್ ಸಿಲ್ವರ್ ಕಲರ್ಸ್ನ ನೀವು ಚೂಸ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಫಂಕಿ ಲುಕ್ ಬೇಕಾಗಿತ್ತು ಅಂತಂದರೆ ಕ್ಯಾಮಲ್ ಅಥವಾ ಮಿಂಟ್ ಗ್ರೀನ್ ಕಲರ್ನ ಒಂದು ಕ್ಯಾಮ್ರಾವನ್ನು ನೀವು ಚೂಸ್ ಮಾಡ್ಬೋದು. ಆಮೇಲೆ ರೀಸೆಂಟಾಗಿ ಇದರಲ್ಲಿ ನೇವಿ ಬ್ಲೂ ಕಲರ್ ಕೂಡ ಲಾಂಚ್ ಆಗಿದೆ. ಆಮೇಲೆ ಮೇನ್ ಆಗಿ ಒಂದು ಕ್ಯಾಮ್ರಾದ ಹೈಲೈಟ್ ಏನಪ್ಪ ಅಂತಂದರೆ, ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ. ನೀವೇನಾದರೂ ಟ್ರಾವೆಲ್ ಮಾಡುವಾಗ ಅಥವಾ ಲಾಗ್ ಮಾಡುವಾಗ ಇದನ್ನು ನೀವು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಈ ಕ್ಯಾಮ್ರಾ ಜೊತೆ 15 to 45 mm ಕಿಟ್ ಲೆನ್ಸ್ ಬರುತ್ತೆ. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಹಿತ ಇದರಲ್ಲಿ ನಾವು ಅನೇಬಲ್ ಮಾಡ್ಕೊಳ್ಬೋದು. ಅಪೇಚರ್ ಬಗ್ಗೆ ಮಾತಾಡಬೇಕು ಅಂತಂದರೆ 3.5 to 5.6 ಅಪೇಚರಲ್ಲಿ ಇರುವಂಥದ್ದು. ಇದೊಂದು ಬೆಸ್ಟ್ ಕ್ವಾಲಿಟಿಯ ಲೆನ್ಸ್ ಅಂತ ಹೇಳ್ಬೋದು. ಆಮೇಲೆ ಇಂಟರ್ಚೇಂಜಬಲ್ ಲೆನ್ಸ್ ಕ್ಯಾಮ್ರಾ ಇದಾಗಿರುವಂಥದ್ದು. ಇನ್ ಕೇಸ್ ನೀವೇನಾದರೂ ಫ್ಯೂಚರಲ್ಲಿ ಲೆನ್ಸ್ನ ಅಪ್ಗ್ರೇಡ್ ಮಾಡ್ತೀರಾ ಅಂತಂದರೆ ಆ ಒಂದು ಆಪ್ಷನ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ನಾವು ನೋಡ್ಬೋದು. ಆಮೇಲೆ ಇದೊಂದು ಬೆಸ್ಟ್ ಕ್ವಾಲಿಟಿ ಒಂದು ಪ್ಲಾಸ್ಟಿಕ್ ಬಾಡಿಯನ್ನು ಹೊಂದಿದೆ. ಇವನ್ ಕ್ಯಾಮ್ರಾ ವೇಟ್ ಕೂಡ ತುಂಬ ಕಡಿಮೆ ಇದೆ, ಜಸ್ಟ್ 350 ಗ್ರಾಮ್ಸ್ ತೂಕ ಇರುವಂಥದ್ದು, ಇನ್ಕ್ಲೂಡಿಂಗ್ ಲೆನ್ಸ್ ಮತ್ತು ಬ್ಯಾಟ್ರಿ ಅಂತ ಹೇಳ್ಬೋದು. ಕ್ಯಾಮ್ರಾದ ಲುಕ್ ಮತ್ತು ಡಿಸೈನ್ ಬಗ್ಗೆ ಹೇಳಬೇಕು ಅಂತಂದರೆ 2 ಮಾತೆಲ್ಲ ಆಸಮ್ ಆಗಿದೆ ಅಂತ ಹೇಳ್ಬೋದು. ಓವರಾಲ್ ಆಗಿ Fujifilmನಲ್ಲಿ ನಾವು ಒಂದು ಬೆಸ್ಟ್ ಡಿಸೈನ್ ಹೊಂದಿರುವ ಒಂದು ಕ್ಯಾಮ್ರಾಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಈ ಕ್ಯಾಮ್ರಾದ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ಇಲ್ಲಿ ಒಂದು ಲಾರ್ಜ್ LCD ಸ್ಕ್ರೀನನ್ನು ನೀವು ನೋಡ್ಬೋದು. 3.5 ಇಂಚಸ್ನ ಒಂದು TFT LCD ಸ್ಕ್ರೀನ್ ಇದಾಗಿರುವಂಥದ್ದು. DSLR ಕ್ಯಾಮ್ರಾನ ಅಪ್ಗ್ರೇಡ್ ಫೀಚರ್ ಆಗಿ ಮತ್ತು ಯೂಸರ್ಸ್ಗೆ ಕನ್ಫ್ಯೂಸ್ ಆಗದೇ ಇರೋ ಥರ ಕಡಿಮೆ ಬಟನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಮಿರರ್ಲೆಸ್ ಕ್ಯಾಮ್ರಾ 3:4 ಆಸ್ಪೆಕ್ಟ್ ರೇಷಿಯೋ ಹೊಂದಿರೋ ಒಂದು ಡಿಸ್ಪ್ಲೇನ ಹೊಂದಿದೆ. 16:9 ರೇಷಿಯೋದಲ್ಲಿ LCD ಸ್ಕ್ರೀನ್ ನಾವು ನೋಡ್ಬೋದು. 270 ಡಿಗ್ರಿ ಫುಲ್ಲಿ ರೊಟೇಟೇಬಲ್ ಡಿಸ್ಪ್ಲೇ ಇದಾಗಿರುವಂಥದ್ದು. ಸ್ಕ್ರೀನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಇದನ್ನು ನಾವು ರಿವರ್ಸ್ ಫೋಲ್ಡ್ ಮಾಡಿ ಕ್ಲೋಸ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಮೊಬೈಲ್ ಫೋನ್ ಕ್ಯಾಮ್ರಾಗಳಲ್ಲಿ ಹೇಗೆ ಟಚ್ ಫೀಚರ್ ಇರುತ್ತಲ್ಲ, ಅದೇ ಸೇಮ್ ಫೀಚರ್ ಈ ಒಂದು ಕ್ಯಾಮ್ರಾ ಹೊಂದಿದೆ. ಮೊಬೈಲ್ ಫೋನಲ್ಲಿ ನಾವು ಫೋಟೋಸ್ಗಳನ್ನ ತೆಗೆಯುವಾಗ ಹೇಗೆ ಆಬ್ಜೆಕ್ಟನ್ನು ಫೋಕಸ್ ಮಾಡಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಒಂದು ಈಸಿ ವೇ ಮೂಲಕ ಈ ಒಂದು ಕ್ಯಾಮ್ರಾದಲ್ಲಿ ಒಂದು ಬೆಸ್ಟ್ ಫೋಟೋಸ್ಗಳನ್ನ ನಾವು ಕ್ಲಿಕ್
ಮಾಡ್ಬೋದು. ನಾವು ಕ್ಲಿಕ್ ಮಾಡಿದ ಫೋಟೋಸ್ಗಳನ್ನ ನೋಡೋಕ್ಕೆ ವ್ಯೂ ಫೈಂಡರ್ ಬಟನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದರೆ ಸಾಕು, ಎಲ್ಲ ಒಂದು ಫೋಟೋಸ್ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಈ ಕ್ಯಾಮ್ರಾ ಕೈಲಿ ಹಿಡ್ಕೊಳ್ಳೋಕ್ಕೆ ತುಂಬ ಹ್ಯಾಂಡಿ ಆಗಿದೆ. ಸನ್ಲೈಟಲ್ಲೂ ಸಹಿತ ನಮಗೆ ಡಿಸ್ಪ್ಲೇ ತುಂಬ ಬ್ರೈಟಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ವ್ಯೂ ಫೈಂಡರ್ ಇಲ್ಲ ಆಯಿತಾ. ಇನ್ ಕೇಸ್ ಬೇಕು ಅಂತಂದರೆ ಆಪ್ಟಿಕಲ್ ವ್ಯೂ ಫೈಂಡರ್ನ ನಾವು ಪರ್ಚೇಸ್ ಮಾಡಿ ಈ ಒಂದು ಕ್ಯಾಮ್ರಾಗಳಿಗೆ ಹಾಕೊಳ್ಳೋ ಒಂದು ಆಪ್ಷನ್ ಕೂಡ ನಮಗೆ ಇವರು ಕೊಟ್ಟಿದ್ದಾರೆ. ಆಮೇಲೆ ಈ ಕ್ಯಾಮ್ರಾದಲ್ಲಿ APS-C ಸೆನ್ಸಾರ್ ಇರುವಂಥದ್ದು 24 ಮೆಗಾ ಪಿಕ್ಸೆಲ್ಸ್ನಲ್ಲಿ ನಾವು ಫೋಟೋಸ್ಗಳನ್ನು ಕ್ಲಿಕ್ ಮಾಡ್ಬೋದು. ಆಮೇಲೆ ಯಾವುದೇ ಕ್ರಾಪ್ ಇಲ್ಲದೆ ಕ್ಲೀನ್ 4K ವಿಡಿಯೋಸ್ಗಳನ್ನು 30 FPS ನಾವು ಶೂಟ್ ಮಾಡ್ಬೋದು. 4K ವಿಡಿಯೋ ಮೋಡನ್ನು ಆನ್ ಮಾಡಿದ ಮೇಲೆ ಕೆಳಗಡೆ ರೆಕಾರ್ಡಿಂಗ್ ಟೈಮ್ ಸಹಿತ ರಿಫ್ಲೆಕ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡ್ತಕ್ಕಂಥ ಎಲ್ಲ ಒಂದು ಫ್ರೇಮ್ ರೇಟ್ಸ್ಗಳು ಇಲ್ಲಿ ಅವೈಲೇಬಲ್ ಇರುವಂಥದ್ದು. ಆಮೇಲೆ ಸ್ಲೋ ಮೋಷನ್ ವಿಡಿಯೋಸ್ಗಳನ್ನು ನಾವು ಮ್ಯಾಕ್ಸಿಮಮ್ 100 FPS ಶೂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ರೆಸೊಲ್ಯೂಷನ್ 720p ಬರುತ್ತೆ. ಪಾಪ್ಯುಲರ್ ಇರ್ತಕ್ಕಂಥ ಎಲ್ಲ ಆಸ್ಪೆಕ್ಟ್ ರೇಷನಲ್ಲಿ ಫೋಟೋಸ್ಗಳನ್ನು ನಾವು ಕ್ಲಿಕ್ ಮಾಡ್ಬೋದು. ಆಮೇಲೆ ಈ ಕ್ಯಾಮ್ರಾದಲ್ಲಿ ಬಿಲ್ಟ್ ಇನ್ ಫ್ಲ್ಯಾಶ್ ಕೂಡ ಇರುವಂಥದ್ದು. ಇನ್ ಕೇಸ್ ನಮಗೇನಾದರೂ ಒಂದು ಎಕ್ಸ್ಟರ್ನಲ್ ಫ್ಲ್ಯಾಶ್ ಬೇಕಾಗಿತ್ತು ಅಂತಂದರೆ ಅದನ್ನು ಕೂಡ ನಾವು ಈ ಒಂದು ಕ್ಯಾಮ್ರಾದಲ್ಲಿ ಹಾಕೊಳ್ಳುವ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಮೈಕ್ ಆಪ್ಷನ್ ಕೂಡ ನಮಗೆ ಇಲ್ಲಿ ಇರುವಂಥದ್ದು. ಇನ್ನು ಕ್ಯಾಮ್ರಾದ ಮೇಲ್ಗಡೆ ಭಾಗದಲ್ಲಿ ಫುಜಿಫಿಲ್ಮ್ ಅಂತ ಒಂದು ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇದನ್ನ ಬಿಟ್ಟರೆ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ರೈಟ್ ಸೈಡ್ ನಲ್ಲಿ ಶಟರ್ ಬಟನ್, ವಿಡಿಯೋ ರೆಕಾರ್ಡ್ ಬಟನ್, ಶಟರ್ ಸ್ಪೀಡ್ ಡೈಲ್, ಅಪರ್ಚರ್ ಡೈಲ್, ಶೂಟಿಂಗ್ ಮೋಡ್ ಡೈಲ್ ಬಟನ್ಸ್ ಗಳನ್ನ ನಾವು ಮೇಲ್ಗಡೆ ಭಾಗದಲ್ಲಿ ನೋಡಬಹುದು. ಓಕೆನಾ, ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು ಇದನ್ನ ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ವಿ ಅಂತಂದ್ರೆ ಎಕಾನಮಿ ಮೋಡ್ ನಲ್ಲಿ ನಾವು 440 ಫೋಟೋಸ್ಗಳನ್ನ ತೆಗಿಬಹುದು. 4K ವಿಡಿಯೋಸ್ಗಳನ್ನ 30 FPS ನಲ್ಲಿ 27 ಮಿನಿಟ್ ವರೆಗೂ ನಾವು ಶೂಟ್ ಮಾಡಬಹುದು. ಒಂದು ಬೆಸ್ಟ್ ಬ್ಯಾಟ್ರಿ ಬ್ಯಾಕಪ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾಮ್ರಾದ ಕೆಳಗಡೆ ಭಾಗದಲ್ಲಿ ಅಪ್ ಟು 256 GB ಸಪೋರ್ಟ್ ಆಗ್ತಕ್ಕಂಥ ಒಂದು SD ಕಾರ್ಡ್ ಹಾಕುವಂಥ ಒಂದು ಸ್ಲಾಟನ್ನು ಇಲ್ಲಿ ಕೊಟ್ಟಿದ್ದಾರೆ 4K ವಿಡಿಯೋಸ್ಗಳನ್ನು ಶೂಟ್ ಮಾಡೋಕ್ಕೆ. ಇನ್ನು ರೈಟ್ ಸೈಡಲ್ಲಿ ಒಂದು HDMI ಪೋರ್ಟ್ ಇದೆ. ಆಮೇಲೆ ಒಂದು Type-C ಪೋರ್ಟ್ ಇರುವಂಥದ್ದು. ಈ ಪೋರ್ಟ್ಸ್ನ ನಾವು ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ, ಚಾರ್ಜಿಂಗ್ ಮಾಡೋಕ್ಕೆ ಮತ್ತು ಹೆಡ್ಫೋನ್ ಅಡಾಪ್ಟರ್ನ ಹಾಕೋಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನು 2.5mm ಮೈಕ್ರೋಫೋನ್ ಜಾಕನ್ನು ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. 3.5mm ಸ್ಟ್ಯಾಂಡರ್ಡ್ ಮೈಕ್ರೋಫೋನ್ನ ಕನೆಕ್ಟ್ ಮಾಡೋಕ್ಕೆ ಕನ್ವರ್ಟರ್ ಕೇಬಲ್ ಸಹಿತ ಕ್ಯಾಮ್ರಾದ ಬಾಕ್ಸ್ ನಲ್ಲಿ ಇವರು ಕೊಟ್ಟಿರುವಂತದ್ದು. ಈ ಕ್ಯಾಮ್ರಾದಲ್ಲಿ ತುಂಬಾ ಶೂಟಿಂಗ್ ಮೋಡ್ಸ್ ಅನ್ನು ನಾವು ನೋಡಬಹುದು. ಉದಾಹರಣೆಗೆ ಸೀನ್ ಪೊಸಿಷನ್ ನಲ್ಲಿ ನಾವು ಸ್ಟನ್ನಿಂಗ್ ಫೋಟೋಸ್ ಗಳನ್ನ ತೆಗಿಬಹುದು. ಪೋರ್ಟ್ರೇಟ್ ಎನ್ಹಾನ್ಸ್ ಅನ್ನ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೆಟ್ಟಿಂಗ್ಸ್ ಏನು ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ. ಸ್ಲೋ ಶಟರ್ ಸ್ಪೀಡ್ ನಲ್ಲಿ ನೈಟ್ ಸೀನ್ ಗಳನ್ನ ನಾವು ಕ್ಲಿಯರ್ ಶಾಟ್ ನಲ್ಲಿ ತೆಗಿಬಹುದು. ಇದರಲ್ಲಿ ಲೈಟ್ ಟ್ರೇಲ್ ಅಂತ ಒಂದು ಆಪ್ಷನ್ ಇದೆ. ಅದೇ ರೀತಿ ಫೈರ್ ವರ್ಕ್ಸ್ ಅಂತ ಇನ್ನೊಂದು ಆಪ್ಷನ್ ಇದೆ. ಅಂದ್ರೆ ಫೈರ್ ವರ್ಕ್ಸ್ ಫೋಟೋಸ್ ಗಳನ್ನ ನಾವು ಒಂದು ಬೇರೆ ಬೇರೆ ಶಾಟ್ ಗಳನ್ನ ನಾವು ಸ್ಲೋ ಶಟರ್ ಸ್ಪೀಡ್ ನಲ್ಲಿ ತೆಗಿಬಹುದು. ಇಲ್ಲಿ ನಾನು ತೆಗೆದಿರ್ತಕ್ಕಂಥ ಕೆಲವೊಂದು ಫೋಟೋಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಬೇರೆ ಬೇರೆ ಮೋಡ್ಗಳಲ್ಲಿ ಫೋಟೋಸ್ಗಳನ್ನು ತೆಗೆದಿದ್ದೀನಿ. ಡೇ ಮೋಡ್, ನೈಟ್ ಮೋಡ್, ಹೀಗೆ ಎಲ್ಲ ರೀತಿಯ ಒಂದು ಫೋಟೋಸ್ಗಳನ್ನು ನಾವಿಲ್ಲಿ ಬೆಸ್ಟ್ ಆಗಿ ತೆಗಿಬೋದು. ಫಿಲ್ಮ್ನಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಒಂದು ಫಿಲ್ಮ್ ಸ್ಟಿಮ್ಯುಲೇಷನ್ ಅಂತ ಹೇಳ್ಬೋದು. ಇದರಲ್ಲಿ ಒಂದಿಷ್ಟು ಆಪ್ಷನ್ ಇದೆ ನೋಡಿ. ಪ್ರಿವಿಯಾ, ವಿಲ್ವಿಯಾ, ಆಸ್ಟಿಯಾ, ಕ್ಲಾಸಿರೋ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಟರ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮಗೆ ಇಷ್ಟವಾದ ಒಂದು ಮೋಡ್ನಲ್ಲಿ ಒಂದು ಬೆಸ್ಟ್ ಫೋಟೋಸ್ಗಳನ್ನು ನಾವಿಲ್ಲಿ ಕ್ಲಿಕ್ ಮಾಡ್ಬೋದು. ಆಮೇಲೆ ಸ್ಕ್ರೀನಲ್ಲಿ ನೀವು ಜಸ್ಟ್ ಕ್ಯೂ ಮೇಲೆ ಟಚ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಒಂದು ಮೆನು ಕಾಣಿಸ್ಕೊಳ್ಳುತ್ತೆ. ಆ ಒಂದು ಮೆನು ಮೇಲೆ ಜಸ್ಟ್ ಟಚ್ ಮಾಡಿದರೆ ಸಾಕು, ನಿಮಗೆ ಎಲ್ಲ ಒಂದು ಆಪ್ಷನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ನೀವು ಜಸ್ಟ್ ISO ಚೇಂಜ್ ಮಾಡಬೇಕಾಗಿತ್ತು ಅಂತಂದರೆ ISO ಮೆನು ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಯಾವ ISO ಬೇಕೋ ಅದನ್ನು ನೀವು ಈಸಿಯಾಗಿ ಸೆಟ್ ಮಾಡ್ಕೊಳ್ಬೋದು. ಆಮೇಲೆ ಇದು ಎಂಟ್ರಿ ಲೆವೆಲ್ ಕ್ಯಾಮ್ರಾ ಆಗಿದ್ರೂ ಕೂಡ ಒಂದು ಹೈ ಎಂಡ್ ಮಿರರ್ಲೆಸ್ ಕ್ಯಾಮ್ರಾದ ಥರನೇ ಎಲ್ಲ ಒಂದು ಫೀಚರ್ಸ್ನ ಈ ಒಂದು ಕ್ಯಾಮ್ರಾ ಹೊಂದಿರುವಂಥದ್ದು. ಫೇಸ್ ಡಿಟೆಕ್ಷನ್, ಫೋಕಸಿಂಗ್ ಮತ್ತು ಐ ಡಿಟೆಕ್ಷನ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ನಾವು ಅನೇಬಲ್ ಮಾಡ್ಕೊಳ್ಬೋದು. ಇದರಲ್ಲಿ ಫೇಸ್ ಮತ್ತು ಐ ಟ್ರ್ಯಾಕಿಂಗ್ ಸೇಮ್ ಟೈಮ್ನಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕ್ಯಾಮ್ರಾ ಜೊತೆ ಬಂದಿರೋ ಒಂದು ಕಿಟ್ ಲೆನ್ಸ್ನಲ್ಲಿ ನಾವು ಬೆಟರ್ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಆಯಿತಾ. ವಿಡಿಯೋಗ್ರಫಿನಲ್ಲಿ ಬಹು ಮುಖ್ಯವಾಗಿ ನಾವು ಯಾವುದೇ ಕ್ರಾಪಿಂಗ್ ಇದೆ 4K ವಿಡಿಯೋಸ್ಗಳನ್ನು ನಾವು 30 FPS ನಾವು ಆರಾಮಾಗಿ ಶೂಟ್ ಮಾಡ್ಬೋದು. ಸೊ ಯೂಸುವಲಿ ಹೈ ಎಂಡ್ ಮಿರರ್ಲೆಸ್ ಕ್ಯಾಮ್ರಾಗಳಲ್ಲಿ ನಾವು ಕ್ಲೀನ್ 4K ವಿಡಿಯೋಸ್ಗಳನ್ನು ನೋಡ್ತಾ ಇರ್ತೀವಿ. ಬಟ್ ಈ ಕ್ಯಾಮ್ರಾದಲ್ಲಿ ಈ ಕಿಟ್ ಲೆನ್ಸಲ್ಲಿ ಶೂಟ್ ಮಾಡಿದರೂ ಕೂಡ ವಿಡಿಯೋಸ್ಗಳು ಒಂದು ಹೈ ಕ್ವಾಲಿಟಿನಲ್ಲಿ ನಮಗೆ ಸಿಗುತ್ತೆ. ಈವನ್ ಲೋ ಲೈಟ್ ನಲ್ಲೂ ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ನಾವು ಕಾಣಬಹುದು. ಈ X-A7 ಕ್ಯಾಮ್ರಾದಲ್ಲಿ ಡಿಜಿಟಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇರುವಂತದ್ದು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಈ ಲೆನ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. 720p ರೆಸಲ್ಯೂಷನ್ ಅಲ್ಲಿ ಸ್ಲೋ ಮೋಷನ್ ವಿಡಿಯೋಸ್ಗಳನ್ನ ನಾವು ತುಂಬಾ ಚೆನ್ನಾಗಿ ಶೂಟ್ ಮಾಡಬಹುದು. ಹಾಯ್ ಗೈಸ್, ಈ ವಿಡಿಯೋನ Fujifilm X-A7 ಇನ್ಬಿಲ್ಟ್ ಮೈಕ್ ನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಹೇಗಿದೆ ವಾಯ್ಸ್ ಕ್ವಾಲಿಟಿ ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇನ್ನು ಈ ಕ್ಯಾಮ್ರಾದ ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನಾವು ಸ್ಟೇಬಲ್ ಮತ್ತು ರಿಲಿಯಬಲ್ ಕನೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, Fujifilm ಕ್ಯಾಮ್ರಾ ರಿಮೋಟ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಬೋತ್ ಆಂಡ್ರಾಯ್ಡ್ ಮತ್ತು iOS ನಲ್ಲಿ ನಮಗೆ ಅವೈಲೇಬಲ್ ಇರುವಂತದ್ದು. ಈ ಆಪ್ ನಲ್ಲಿ ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಮ್ರಾಗಳ ಒಂದು ಆಪ್ಗೆ ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್ ಅಂತ ನನಗೆ ಅನಿಸ್ತು. ಕ್ಯಾಮ್ರಾದಲ್ಲಿರೋ ಎಲ್ಲ ಆಪ್ಷನ್ಸ್ಗಳು ಈ ಒಂದು ಅಪ್ಲಿಕೇಶನಲ್ಲಿ ನಾವು ಕಾಣ್ಬೋದು. ಆಮೇಲೆ ಇಲ್ಲಿ ಇಮೇಜ್ ಟ್ರಾನ್ಸ್ಫರ್ ಕೂಡ ತುಂಬ ಬೇಗ ಆಗುತ್ತೆ.
ಈ ಕ್ಯಾಮ್ರಾದ ಒಂದು ಎಕ್ಸೈಟಿಂಗ್ ಫೀಚರ್ ಏನಪ್ಪ ಅಂತಂದರೆ ಈ ಒಂದು ಕ್ಯಾಮ್ರಾನ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಆಮೇಲೆ ಲೈವ್ ಸ್ಟ್ರೀಮ್ಗಳನ್ನು ಮಾಡೋಕ್ಕೆ ಒಂದು ವೆಬ್ ಕ್ಯಾಮ್ ಆಗಿ ಸಹಿತ ನಾವು ಯೂಸ್ ಮಾಡ್ಬೋದು. ಈ ಆಪ್ಷನನ್ನು ಅನೇಬಲ್ ಮಾಡೋಕ್ಕೆ Fujifilm X.comಗೆ ಹೋಗಿ ಕ್ಯಾಮ್ರಾದಲ್ಲಿ ಫೈರ್ವೇರನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಮತ್ತು ಸಾಫ್ಟ್ವೇರನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಫೈರ್ವೇರ್ನ ಡೌನ್ಲೋಡ್ ಮಾಡೋಕ್ಕೆ ಒಂದು ಕ್ಯಾಮ್ರಾದ ಒಂದು ಮಾಡೆಲ್ನ ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದ ನಂತರ SD ಕಾರ್ಡ್ಗೆ ಆ ಒಂದು ಫೈಲನ್ನು ನಾವು ಕಾಪಿ ಮಾಡಿಕೊಂಡು ಕ್ಯಾಮ್ರಾಕ್ಕೆ ಇನ್ಸರ್ಟ್ ಮಾಡಿದ ತಕ್ಷಣ ಕ್ಯಾಮ್ರಾ ಆನ್ ಆದ ಮೇಲೆ ಈ ಒಂದು ಫೈರ್ವೇರ್ ಅಪ್ಡೇಟ್ ಆಗುತ್ತೆ. ಸೊ ಈಗ ಸಾಫ್ಟ್ವೇರ್ನ ಹೇಗೆ ಅಪ್ಡೇಟ್ ಮಾಡೋದು ಅಂತ ನೋಡೋದಾದರೆ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ Fujifilm X ವೆಬ್ ಕ್ಯಾಮ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನಂತರ ಕ್ಯಾಮ್ರಾನ ಒಂದು ಫೈರ್ವೇರ್ ಅಪ್ಡೇಟ್ ಆದಮೇಲೆ USB ಮೋಡ್ನಲ್ಲಿ ನಾವು ವೆಬ್ ಕ್ಯಾಮ್ರಾ ಆಪ್ಷನ್ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಒಂದು ಸಿಂಪಲ್ ಆಗಿ ನಿಮ್ಮ ಒಂದು ಕ್ಯಾಮ್ರಾನ ಒಂದು ಲ್ಯಾಪ್ಟಾಪ್ಗೆ ಟೈಪ್ C ಕೇಬಲ್ ಮೂಲಕ ಕನೆಕ್ಟ್ ಮಾಡಿ. ಇದಾದ ನಂತರ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಟ್ರೀಮಿಂಗ್ ಸಾಫ್ಟ್ವೇರ್ ಇತ್ತು ಅಂತಂದರೆ ಅದನ್ನು ಓಪನ್ ಮಾಡಿ ವಿಡಿಯೋ ಸೋರ್ಸ್ನಲ್ಲಿ ಒಂದು ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡಿ. ಸೊ ಈಗ ನೀವು ಲೈವ್ ಸ್ಟ್ರೀಮನ್ನು ನೀವು ಆನ್ಲೈನಲ್ಲಿ ಒಂದು HD ಕ್ವಾಲಿಟಿನಲ್ಲಿ ನೀವು ಮಾಡ್ಬೋದು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಈ ಕ್ಯಾಮ್ರಾ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಇಮೇಜ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿನಲ್ಲಿ ಯಾವುದೇ ಒಂದು ಕಾಂಪ್ರಮೈಸನ್ನು ನಾವಿಲ್ಲಿ ನೋಡಲ್ಲ. ಬಹು ಮುಖ್ಯವಾಗಿ 4K ವಿಡಿಯೋಸ್ಗಳನ್ನು ನಾವು 4K ರೆಕಾರ್ಡಿಂಗ್ಸ್ ನಾವು ಯಾವುದೇ ಕ್ರಾಪ್ ಇಲ್ಲದೆ ನಾವು ಶೂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ಫೇಸ್ ಮತ್ತು ಐ ಫೋಕಸಿಂಗ್ ತುಂಬ ಚೆನ್ನಾಗಿದೆ. ಓಕೆ, ನಾನು ನೆಕ್ಸ್ಟ್ ಈ ಒಂದು ಕ್ಯಾಮ್ರಾದ ಕಾನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ಪ್ಲಾಸ್ಟಿಕ್ ಬಾಡಿ ಆಗಿರುವಂಥದ್ದು. ಬಟ್ ಇದರ ಒಂದು ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಮತ್ತು ವ್ಯೂ ಫೈಂಡರ್ ಕೂಡ ಇಲ್ಲಿ ನಾವು ಇಲ್ಲ ನಮಗೆ ಬೇಕು ಅಂತಂದರೆ ಅದನ್ನು ನಾವು ಅಪ್ಗ್ರೇಡ್ ಕೂಡ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಕೂಡ ಇವರು ಇಟ್ಟಿದ್ದಾರೆ. ಬಟ್ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಕ್ಯಾಮ್ರಾ ಆರಾಮಾಗಿ ನಾವು ತಗೊಳ್ಬೋದು. ಓಕೆ, ನೋಡಿರಲ್ಲ ಈ ಒಂದು ಕ್ಯಾಮ್ರಾದ ಎಲ್ಲ ಕೀ ಫೀಚರ್ಸ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು ಅನ್ಕೋತೀನಿ. ಇನ್ ಕೇಸ್ ನೀವೇನಾದ್ರೂ ಈ ಒಂದು ಕ್ಯಾಮ್ರಾನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಆಮೇಲೆ ನಿಮಗೆ ಒಂದು ಡೀಲರ್ಸ್ ಬಗ್ಗೆ ಮಾಹಿತಿ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.